ಇದ್ರೊಳಗಡೆ ಹೂವಿನ ಗಿಡಗಳೆಲ್ಲ ಇದ್ದು ಎಲ್ಲವೂ ಹೊರಹಾಕವ್ರೆ. ರಾತ್ರಿ ಮಾಡಿರೋ ಕೆಲಸ ಇದು. ಇದು ನಾಮಂಗಲ ಪುರಸಭಾ ವ್ಯಾಪ್ತಿಯಲ್ಲಿ ಕೇಶವಸ್ವಾಮಿ ಸೌಮ್ಯಕೇಶವ ದೇವಸ್ಥಾನದ ಮುಂಭಾಗ ಒಂದು ಉದ್ಯಾನವನ ಮಾಡಿದ್ರು ಪುರಸಭೆ ವತಿಯಿಂದ. ಅದನ್ನು ಎಲ್ಲ ಥರದ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ನೆಟ್ಟಿ ಇದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ರಾತ್ರಿ ಯಾರ ಕಿಡಿಗೇಡಿಗಳು ಈ ಅಭಿವೃದ್ಧಿ ಕೆಲಸನ ಸಹಿಸದೇ ಇರೋ ಕುಚೇಷ್ಟೇ ಮನಸ್ಸನ್ನು ಹೊಂದಿರೋ ವ್ಯಕ್ತಿಗಳು ಈ ಥರ ಪಾರ್ಕ್ ಎಲ್ಲನೇ ನೆಲ್ಲಿಗೆ ಹಾಳು ಮಾಡಿದ್ದಾರೆ. ಇವರು ಯಾವ ಮನಸ್ಥಿತಿಲಿ ಅವರೇ ಏನು ಅನ್ನೋದು ಅರ್ಥ ಆಯ್ತಾಯಿಲ್ಲ. ಇವ್ರು ಯಾವ ಇದರಲ್ಲಿ ಅವರೇ ಅನ್ನೋದನ್ನು ಅರ್ಥ ಆಯ್ತಾಯಿಲ್ಲ. ಇವತ್ತೊಂದು ಗಿಡ ನೆಡೋಕ್ಕಾಗಲ್ಲ, ಓಲಿ ನೆಡೋಕ್ಕಾಗದೇ ಇರೋ ಯೋಗ್ಯತೆ ಯೋಗ್ಯತೆ ಇಲ್ಲದೆ ಇರೋ ಮನಸ್ಥಿತಿಗಳು ಒಂದು ನೆಟ್ಟಿರೋ ಗಿಡಗಳನ್ನ ಸಹಿಸೋಕ್ಕಾಗಲ್ಲ ಅಂತಂದರೆ ಇನ್ನೇನು ಬಿಡ್ತಾರೆ ಇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಇದು ಸಾರ್ವಜನಿಕವಾಗಿ ದೇವಸ್ಥಾನಕ್ಕೆ ಬರೋರು ಮುಂದಕ್ಕೆ ಒಂದು 10 ನಿಮಿಷ ಅವ್ರಿಗೆ ಟೈಮು ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಇಡೀ ಟೌನ್ಗೆ ಹೃದಯ ಭಾಗದಲ್ಲದೆ, ಮತ್ತು ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಮಕ್ಕಳುಗಳು ನೋಡ್ಕೊಳ್ಳೋಕ್ಕೆ ಎಲ್ಲ ಥರದ ಗಿಡಗಳನ್ನೂ ಶ್ರೀಮತಿ ವೀಣಾ ಅವರು ಸಿ.ಒ ಆಗಿ ಬಂದಮೇಲೆ ಭಾಳ ಚೆನ್ನಾಗಿ ಪಾರ್ಕ್ನ ಅಭಿವೃದ್ಧಿ ಪಡ್ತವ್ರೆ. ಎಲ್ಲನೂ ಮಕ್ಕಳು ಥರ ನೋಡ್ಕೋತವ್ರೆ. ಪಾಪ ಅವರು ವೀಣಾ ಏನಾಗಿದ್ದಾರೆ ಸಿ.ಒ ಆಗೋರು, ಅವರು ಅಧಿಕಾರಿ ಆಗವ್ರೆ, ಸರ್ ಆಗವ್ರೆ. ಎಲ್ಲಿಗೆ ಆಗಿರೋದು? ನಾಗಮಂಗಲ ಪುರಸಭೆಗೆ. ಅವ್ರು ಬಂದಮೇಲೆ ನಾಗಮಂಗಲದಲ್ಲಿ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಥರ ಪಾರ್ಕ್ಗಳು ಮತ್ತು ರಸ್ತೆ ಸೆಂಟರ್ನಲ್ಲಿ ಇಡೀ ನಾಗಮಂಗಲದಲ್ಲಿ ವ್ಯಾಪ್ತಿ ಎಷ್ಟು ಹೋಯ್ತದೆ, ಹೆದ್ದಾರಿ ಪಕ್ಕದಲ್ಲೆಲ್ಲ ಗಿಡಗಳು ನಡೆಸಿ ಅಲ್ಲೂ ಸುಮಾರು ಒಂದು 50 ಗಿಡಗಳು ಕಿತ್ಕೊಂಡು ಹೋಗೋರೆ. ಈಗ ಏನಾಯ್ತದೆ ಅಂದರೆ ಇವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡೋದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ. ಇದೇನೋ ಯಾವ ಮನಸ್ಥಿತಿ ಅನ್ನೋದು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಒಂದು ಒಳ್ಳೆ ಕೆಲಸ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಈ ಥರ ಗಿಡಗಳು ಕಿತ್ತಾಕೋದ್ರಿಂದ ಏನು ಅವ್ರಿಗೆ ತೃಪ್ತಿ ಸಿಗ್ತದೆ ಅನ್ನೋದನ್ನ ಆ ಸೌಮ್ಯನೇ ನೋಡ್ಕೋಬೇಕು. ಆ ದೇವರೇ ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಎಷ್ಟು ಗಂಟೆ ಮಾಡಿರೋದು ಈ ಸೌಮ್ಯಕೇಶವ ದೇವಸ್ಥಾನ? ಟೈಮಿಂಗ್ಸ್ ಗೊತ್ತಿಲ್ಲ. ಬೆಳಗ್ಗೆ ಪಾಪ ಅವರು ಬಂದ ನೋಡಿದಾಗ ಈ ಥರ ಡೈಲಿ ಅವರು ಮಕ್ಳುಗಳು ಬರ್ತಾರೆ, ಬಂದು ಇದೆಲ್ಲ ಕ್ಲೀನ್ ಮಾಡಿ ಅವರು ಗಿಡಗಳನ್ನ ನೋಡ್ಕೊಳ್ಳೋಕೆ ಬರ್ತಾರೆ. ಅವರೊಂದು ಮಹಿಳಾ ಸಂಘ ಇದೆ. ಅವರು ಪಾಪ ಅವರು 5 ಗಂಟೆ ರಾತ್ರಿಗೆ ಬಂದು ಇದು ಹೆಂಗಿರಲಿಲ್ಲ, ಇದು ಪಾಳು ಬಿದ್ದು ಕೂತಿತ್ತು. ಅದನ್ನು ಅಭಿವೃದ್ಧಿಪಡಿಸಿ ಮಾಡೋರು ಪಾಪ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ಈ ಥರ ಎಲ್ಲ ಮಾಡಬಾರ್ದು. ಇದು ಅದರಲ್ಲೂ ನಮ್ಮ ಇತಿಹಾಸ ಪ್ರಸಿದ್ಧ ಸೌಮ್ಯಕೇಶವ ದೇವಸ್ಥಾನ ಮುಂಭಾಗ ಮಾಡೋರೆ ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ದೇವರೇ ನೋಡಬೇಕು. ಆ ದೇವರೇ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ನಿಮ್ಮ ಅನಿಸಿಕೆ ಪ್ರಕಾರ ಏನು ಮಾಡಬೇಕು ಮುಂದಕ್ಕೆ? ಇದಕ್ಕೆ ಸ್ವಲ್ಪ CC ಕ್ಯಾಮ್ರಾ ಹಾಕಬೇಕು. CC ಕ್ಯಾಮ್ರಾ ಹಾಕಿ ಇದನ್ನು ಸ್ವಲ್ಪ ಇನ್ನೂ ಇದು ಮಾಡಬೇಕು. ಆಮೇಲೆ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು. ಇದೇನು ಯಾರ ಮನೆಗೂ ಮಾಡ್ಕೋತಾ ಇಲ್ಲ. ಇದು ಸಾರ್ವಜನಿಕರದ್ದು ಆಸ್ತಿ. ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ಬೇಕು. ಯಾರೇ ಕಿಡಿಗೇಡಿಗಳಾದರೂ ಅವನು ಎಂಥ ಮನಸ್ಥಿತಿ ಆದರೂ ಅವನ್ನ ಹಿಡಿದು ನ್ಯಾಯ ಇದಕ್ಕೆ ಒಪ್ಪಿಸ್ಬೇಕು. ಅವನು ಯಾರಾಗಲಿ, ಯಾವ ಪಾರ್ಟಿ ಪಕ್ಷ ಏನಾರಾಗಲಿ. ಇದು ಹುಚ್ಚರು ಮಾಡೋ ಕೆಲಸ ಅಂತೂ ಅಲ್ಲ. ಚೆನ್ನಾಗಿರೋರೇ ಹುಚ್ಚರು ಬಂದು ಮಾಡಿರೋದು, ಚೆನ್ನಾಗಿರೋರಿಗೆ ಹುಚ್ಚಿಡ್ದು ಮಾಡಿರೋದು ಕೆಲಸ ಇದು. ಮಾನಸಿಕ ಅಸ್ವಸ್ಥ ಅಂದರೆ ಅಲ್ಲೆಲ್ಲ ಇದ್ರಲ್ಲಿ ಹೊಡೆದ್ಬಿಟ್ಟು ಎಲ್ಲ ಹೋಯ್ತಾನೆ. ಇವರು ಮಾನಸಿಕವಾಗಿ ಚೆನ್ನಾಗಿರೋರು ಹುಚ್ಚರು ಕೆಲಸ ಮಾಡಿರೋದು. ನಿಮ್ಮ ಹೆಸರು? ನನ್ನ ಹೆಸರು ಸಂಪತ್ ಕುಮಾರ್ ಅಂದ್ಬಿಟ್ಟು. ನಾನು 18ನೇ ವಾರ್ಡ್.